ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಪಗ ಅಜಿಂಕ್ಯ ರಹಾನೆ ಅವರು ಮಾತಾಡಿದ್ರೆ ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೆನ್ನೆ ಮ್ಯಾಚ್ ಬಗ್ಗೆ ಆಲ್ಮೋಸ್ಟ್ ಕ್ಲೋಸ್ ಟು 480 ರನ್ ಬಂದಿದ್ದು, ಕ್ಲೋಸ್ ಟು 480 ರನ್ ಬಂದಿದ್ದು ನೆನ್ನೆ ಮ್ಯಾಚಲ್ಲಿ. ಸಿಕ್ಕಾಪಟ್ಟೆ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು, ಅದು ಕೂಡ ಚೇಸ್ ಡೌನ್ ಆಗುವಂಥ ಹಂತದಲ್ಲೇ ಇತ್ತು. ಜಸ್ಟ್ 4 ರನ್ನಿಂದ LSG ಅವರು ಗೆದ್ದಿದ್ದು. ಸೊ ಇಲ್ಲಿ KKR ಅವರ ಎರಡನೇ ಸೋಲಿದ್ದು, RCB ಮೇಲೆ ಒಂದು ಮ್ಯಾಚ್ ಸೋತರು ಆ್ಯಂಡ್ ಇಲ್ಲೂ ಕೂಡ ಇನ್ನೂ ಒಂದು ಮ್ಯಾಚ್ನ ಸೋತಿದ್ದಾರೆ. ಸೊ ಅಜಿಂಕ್ಯ ರಹಾನೆ ಅವರು ಹೇಳ್ತಾರೆ ಹೋಮ್ ಅಡ್ವಾಂಟೇಜು ಎಕ್ಸಿಸ್ಟ್ ಆಗಿದೆಯಾ, ಇನ್ನು IPL ಅಲ್ಲಿ ಹೋಮ್ ಅಡ್ವಾಂಟೇಜ್ ಅನ್ನೋದು ಇದೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಹೋಮ್ ಅಡ್ವಾಂಟೇಜು, ಬದನೆಕಾಯಿ ಅಡ್ವಾಂಟೇಜು ಇವೆಲ್ಲ ಏನೂ ಇಲ್ಲ, ಏನು ನಡೀತಾ ಇಲ್ಲ ಹೋಮಲ್ಲಿ ನಮ್ಗೆ ಇವಾಗ. ಮುಂಚೆ ಇದ್ದಂಗೆ ಖಂಡಿತ ಇಲ್ಲ. ಹೋಮಲ್ಲಿ ಹೆಂಗಿತ್ತು ಅಂತಂದರೆ ಮುಂಚೆ KKR ಆಡಬೇಕಾದ್ರೆ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಆಗುವಂಥ ವಿಕೆಟ್ನ ರೆಡಿ ಮಾಡ್ತಾಯಿದ್ರು ಕ್ಯೂರೇಟರ್ಸ್ಗಳು. ಅಂದರೆ ಹೋಮ್ ಅವ್ರು ಏನು ಹೇಳ್ತಾರೋ ಆ ಥರ ಒಂದು ವಿಕೆಟ್ನ ರೆಡಿ ಮಾಡ್ತಾಯಿದ್ರು. ಸೊ ಇಲ್ಲಿ ಕ್ಯೂರೇಟರು ಡಿನೇ ಮಾಡಿದಾರಂತೆ. ಅಂದರೆ ಇಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಕಡೆ ಇವಾಗ ಯೂಶ್ವಲಿ ಡಿನೇ ಮಾಡ್ತಾರೆ. ಅಂದರೆ ಹೋಮ್ ಅಡ್ವಾಂಟೇಜ್ ಅನ್ನೋದೇ ಇಲ್ಲೇ ಇರೋ ಥರ. ಇವಾಗ ಕ್ಯೂರೇಟರು ಇಲ್ಲ ಗುರು ನ್ಯೂಟ್ರಲ್ ಆಗಿ ರೆಡಿ ಮಾಡ್ತೀನಿ ವಿಕೆಟ್ನ, ನಿಮಗೆ ಅಡ್ವಾಂಟೇಜ್ ಆಗತ್ತಲ್ಲ ಮಾಡೋಕ್ಕಾಗಲ್ಲ, ನ್ಯೂಟ್ರಲ್ ಆಗಿ ರೆಡಿ ಮಾಡ್ತೀನಿ ವಿಕೆಟ್ನ ಅನ್ನೋ ಥರ ಇವಾಗ ರೆಡಿ ಮಾಡ್ತಾ ಇದ್ದಾರಂತೆ. ಸೊ ಕೇಳ್ತಾ ಇಲ್ವಂತೆ ಇವ್ರು ಹೇಳೋವಂಥದ್ದು, ಏನು ಕೇಳ್ತಾ ಇಲ್ವಂತೆ ಅವರು. ಸೊ ಹೆಂಗೆ ಬೇಕೋ ಅವ್ರಿಗೆ ವಿಕೆಟ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಹೋಮ್ ಅನ್ನೋ ಮಾತ್ರಕ್ಕೆ ಅಂತ ಕೇಳಿದ್ರೆ ಆ ಥರನೂ ಕೂಡ ಅಲ್ಲ. ಬಟ್ ಇವರು ಹೇಳಿದರೆ ಅಜಿಂಕ್ಯ ರಹಾನೆ ಅವರು, ನಾನು ಇವಾಗ ಏನೇ ಮಾತಾಡಿದ್ರು ಕೂಡ ಅದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ, ನಾನು ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ. ಅಂದರೆ ಅಜಿಂಕ್ಯ ರಹಾನೆ ಅವ್ರು ಏನು ಹೇಳ್ತಾರೆ ಅಂದರೆ ಹೋಮ್ ಅಡ್ವಾಂಟೇಜ್ ಅನ್ನೋದು ಬೇಸಿಕಲಿ ನಮಗೆ ಇಲ್ಲಿಲ್ಲ. ಸ್ಪಿನ್ನರ್ಸ್ಗೆ ಫ್ರೆಂಡ್ಲಿ ಆಗಿರುವಂಥ ವಿಕೆಟ್ನ ಅವರು ರೆಡಿ ಮಾಡ್ತಾ ಇಲ್ಲ, ಬೌಲರ್ಸ್ಗಳಿಗೆ ಫ್ರೆಂಡ್ಲಿ ಆಗಿರುವಂಥ ವಿಕೆಟ್ನ ರೆಡಿನೇ ಮಾಡ್ತಾ ಇಲ್ಲ ಅವರು, ಬ್ಯಾಟರ್ಸ್ಗಳಿಗೆ ಫ್ರೆಂಡ್ಲಿ ಆಗಿರುವಂಥ ವಿಕೆಟ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸಿಂಪಲ್ಲಾಗೆ. ಸೊ ಇವಾಗ ಕೇಳ್ತಾರೆ ಫ್ಯಾನ್ಸ್ಗಳು, ಅಲ್ಲ ಗುರು ಯಾವುದೋ ಒಂದು ವಿಕೆಟ್ ಇರತ್ತಾನೆ, ಅವ್ರಿಗೂ ಅದೇ ವಿಕೆಟು ಇವ್ರಿಗೂ ಅದೇ ವಿಕೆಟು, ಏನು ಸಪ್ರೇಟ್ ವಿಕೆಟಲ್ಲಿ ಏನೋ ಆಡ್ಸಿದ್ವಲ್ಲ, ಸಪ್ರೇಟ್ ಪಿಚ್ಚಲ್ಲಿ ಏನೋ ಆಡ್ಸಿದಿಲ್ವಲ್ಲ. ಇಲ್ಲಿ ರೀಸನ್ ಏನೋ ಕೊಡ್ತಾ ಇದ್ದಾರೆ ಇವರು, ಪಿಚ್ ಹಂಗಿದೆ ಹಿಂಗಿದೆ, ಹೋಮ್ ಅಡ್ವಾಂಟೇಜ್ ಇಲ್ಲ, ಅದಿಲ್ಲ, ಬದನೆಕಾಯಿ ಇಲ್ಲ, ಹಂಗಿಲ್ಲ. ಅದೇ ನಾವು RCB ಏನಂತ ಹೇಳಬೇಕು. RCB ಪದೇ ಸೋಲುತ್ತೆ ನಮ್ಮ ಬೆಂಗಳೂರು ಸ್ಟೇಡಿಯಂಗೆ ಬಂದ್ಬಿಟ್ಟು. ನಾವೇನಾದ್ರು ಬ್ಲೇಮ್ ಮಾಡಿದ್ವಿ ನಮಗೆ ಹೋಮ್ ಅಡ್ವಾಂಟೇಜ್ ಇಲ್ಲ, ನಮಗೆ ಬದನೆಕಾಯಿ ಇಲ್ಲ, ಅದಿಲ್ಲ. ಇವ್ರು ಜಸ್ಟ್ 2 ಮ್ಯಾಚಸ್ ಸೋತಿದ್ದಾರೆ. ನಾವು ಸೀಸನ್ ಆಫ್ಟರ್ ಸೀಸನ್ ಎಲ್ಲ ಉಣಿಸ್ಕೊಂಡು ಚಿನ್ನಸ್ವಾಮಿಲಿ ಮೆಜಾರಿಟಿ ಆಫ್ ಮ್ಯಾಚಸ್ ಸೋತೋಗ್ಬಿಟ್ಟಿದ್ವಿ. ನಾವು ಒಂದು ಸಲನೂ ಹೇಳಿಲ್ಲ ನಮ್ಗೆ ಹೋಮ್ ಅಡ್ವಾಂಟೇಜ್ ಇಲ್ಲ, ನಮ್ಗೆ ಅದಿಲ್ಲ, ನಮ್ಗೆ ಇದಿಲ್ಲ ಅಂತ ಒಂದು ಸಲನೂ ಹೇಳಿಲ್ಲ. ಬಟ್ ಇವ್ರು ನೋಡಿದ್ರೆ ಇಲ್ಲಿ 2 ಮ್ಯಾಚಸ್ ಸೋತಿರೋ ಮಾತ್ರಕ್ಕೆ ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಟರ್ನ್ ಸಿಗ್ತಿಲ್ಲ ಅನ್ನೋ ಮಾತ್ರಕ್ಕೆ, ಸ್ಪಿನ್ನರ್ಸ್ಗಳು ಎಫೆಕ್ಟಿವ್ ಆಗಿಲ್ಲ ಅನ್ನೋ ಮಾತ್ರಕ್ಕೆ ಇಲ್ಲಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅದು ಇದು ಅಂತೆಲ್ಲ ರೀಸನ್ ಕೊಡ್ತಾ ಇದ್ದಾರೆ. ಸೊ ನನಗಂತೂ ಇದಂತೂ ಏನು ಇಷ್ಟ ಆಗಲಿಲ್ಲ. ಇವಾಗ ಫ್ಲೆಮಿಂಗ್ಸೇ ಆಗಿರ್ಬೋದು, ಅವರು ಕೂಡ ರೀಸನ್ ಕೊಡ್ತಾರೆ. ಚೇಪಕ್ಕಲ್ಲಿ ಮುಂಚೆ ಥರ ಇವಾಗ ಪಿಚ್ನ ಅವ್ರು ರೀಡ್ ಮಾಡೋಕ್ಕಾಗ್ತಿಲ್ಲ, ಒಂಥರ ಡಿಫ್ರೆಂಟಾಗಿ ಬಿಹೇವ್ ಆಗ್ತಿದೆ ಅಂತ. ಹೌದು, ಬೆಂಗಳೂರಲ್ಲೂ ಡಿಫ್ರೆಂಟಾಗಿ ಬಿಹೇವ್ ಆಯಿತು. ಫಸ್ಟ್ ಮ್ಯಾಚ್ ನೋಡಿದ್ರೆ ಡಿಫ್ರೆಂಟಾಗಿ ಬಿಹೇವ್ ಆಯ್ತು ಕೂಡ. ಸೊ ನಾವು ಕೊಡ್ತಾ ಇಲ್ಲ, ಇವ್ರು ಯಾಕೆ ಎಲ್ಲರೂ ರೀಸನ್ಸ್ಗಳನ್ನ ಕೊಡ್ತಾರೆ. ಇನ್ನೂ ಸುಮಾರು ಫ್ರಾಂಚೈಸ್ಗಳು ಕೊಡ್ತಾ ಇದ್ದಾರೆ ಆ್ಯಂಡ್ ಸುಮಾರು ಫ್ರಾಂಚೈಸ್ಗಳು ಏನು ರೀಸನ್ನೇ ಕೊಡ್ತಿಲ್ಲ. ಇಲ್ಲ ಗುರು ಕರೆಕ್ಟಾಗಿ ಆಡಿದ್ರು, ಅವರು ನಮಗಿನ ಬೆಟ್ರಾಗಿ ಆಡಿದರೆ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಸೊ ಇದನ್ನು ಒಪ್ಕೋಬೇಕು ಹಾನೆಸ್ಟಾಗೆ, ನಮಗಿನ ಬೆಟ್ರಾಗಿ ಆಡಿದ್ರು ಗೆದ್ದಿದ್ದಾರೆ ಅಂತ. ಅದು 1 ಸೋತರೋ 4 ಸೋತರೋ ಎಷ್ಟರಿಂದ ಸೋತರೋ ಗೊತ್ತಿಲ್ಲ, ಒಟ್ಟಲ್ಲಿ ಬ್ಲೇಮ್ ಮಾಡೋವಂಥ ಅಗತ್ಯತೆ ಇಲ್ಲ. ಇವ್ರಿಗೆ ಸಿಕ್ಕಿರೋವಂಥ ವಿಕೆಟೇ ಅವ್ರಿಗೂ ಸಿಕ್ಕಿದೆ. ಇವ್ರಿಗೆ ಹೋಮ್ ಅಡ್ವಾಂಟೇಜ್ ಬೇಕು ಅನ್ನುವಂಥದ್ದು. ಸೊ ಏನು ಬದನೆಕಾಯಿ ಹೋಮ್ ಅಡ್ವಾಂಟೇಜು ಬಾಸ್, ನಾವು ಆಡ್ತಿರೋದು IPL ಅಂತ ಸ್ಟ್ಯಾಂಡರ್ಡ್ಸಲ್ಲಿ. ಇಂಥ ಸ್ಟ್ಯಾಂಡರ್ಡ್ಸಲ್ಲಿ ನೀನು ಈ ಥರ ವಿಕೆಟ್ನ ರೆಡಿ ಮಾಡಬೇಕು, ಕ್ಯೂರೇಟರ್ಗೆ ಹೇಳ್ಬಿಟ್ಟು ಈ ಥರ ರೆಡಿ ಮಾಡಿಸ್ಬೇಕು, ಹಂಗೆ ರೆಡಿ ಮಾಡಿಸ್ಬೇಕು, ಸ್ಪಿನ್ನಿಂಗ್ ಟರ್ನ್ ಆಗೋವಂಥ ವಿಕೆಟ್ನ ರೆಡಿ ಮಾಡಿಸ್ಬೇಕು, ಹಂಗೆ ಮಾಡಿಸ್ಬೇಕು ಹಿಂಗೆ ಮಾಡಿಸ್ಬೇಕು ಅನ್ನೋವಂಥದ್ದೆಲ್ಲ ಒಂಥರ ಚೀಪಾಗಿ ಕೇಳಿಸುತ್ತೆ, ಕಾಣಿಸುತ್ತೆ. ಸೊ ಜಿಂಕ್ಸ್ ಅವ್ರು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಲಾಸ್ಟ್ ಮ್ಯಾಚ್ನೂ ಕೂಡ ಇದೇ ಥರ ಸ್ಟೇಟ್ಮೆಂಟ್ ಕೊಡಿದ್ರು. RCB ಮೇಲೆ ಸೋತಾಗ ಇದೇ ಥರ ಹೇಳಿದರು ಇಡನ್ ಗಾರ್ಡನ್ಸಲ್ಲಿ. ಆ್ಯಂಡ್ ಇವಾಗಲೂ ಕೂಡ ಇದೇ ಥರ ಹೇಳ್ತಾ ಇದ್ದಾರೆ. ಅಂದರೆ ಅವ್ರನ್ನ ಡೀಟೇಲಾಗಿ ಹೇಳಿದ್ದಾರೆ ಕಾಂಟ್ರವರ್ಸಿ ಆಗುತ್ತೆ, ನಾನು ಜಾಸ್ತಿ ಮಾತಾಡೋಕೆ ಹೋದರೆ ಪಿಚ್ ಬಗ್ಗೆ ಆ್ಯಂಡ್ ಕ್ಯೂರೇಟರ್ ಬಗ್ಗೆ ಜಾಸ್ತಿ ಮಾತಾಡೋಕು. ಒಟ್ಟಿನಲ್ಲಿ ಕ್ಯೂರೇಟರ್ನ ಇಂಡೈರೆಕ್ಟಾಗಿ ಒಂಥರ ಬ್ಲೇಮ್ ಮಾಡಿದ್ದಾರೆ ಅಂತ ಹೇಳಬೇಕು. ನಮಗೆ ಬೇಕಾಗಿರುವಂಥ ವಿಕೆಟ್ನ ಇವರು ರೆಡಿ ಮಾಡ್ತಾ ಇಲ್ಲ ಅಂತ. ಬೇಕಾಗಿರುವಂಥ ವಿಕೆಟ್ನ ಹೆಂಗವ್ರು ರೆಡಿ ಮಾಡೋಕ್ಕಾಗತ್ತೆ ಅಂದರೆ ಮಾಡೋಕ್ಕಾಗತ್ತೆ, ಬಟ್ ಅದೊಂಥರ ಹೆಂಗಿರುತ್ತೆ ಅಂದರೆ ಅದು ಮೋಸ ಮಾಡ್ದಂಗಿರುತ್ತೆ, ಫೇರ್ ಪ್ಲೇ ಇರೋದಿಲ್ಲ ಅಲ್ಲಿ. ಇವಾಗ ಇವ್ರಿಗೆ ಬೇಕಾಗಿರುವಂಥ ವಿಕೆಟ್ನ ರೆಡಿ ಮಾಡ್ಕೊಂಡ್ಬಿಡ್ತು, ಇವ್ರು ಟೀಮಿಗೆ ಹೆಂಗೆ ಬೇಕೋ ಹಂಗೆ ವಿಕೆಟ್ನ ರೆಡಿ ಮಾಡ್ಕೊಂಡ್ಬಿಡ್ತು ಅಂತಂದರೆ ನಾವು ಗೆದ್ದು ಬಿಡ್ತೀವಿ ಅನ್ನೋ ಒಂದು ಫೀಲು ಅವ್ರಿಗೆ ಇದೆ ಅಂತ ಕಾಣಿಸುತ್ತೆ. ಬಟ್ ಇವಾಗ ಕ್ಯೂರೇಟರ್ಸ್ಗಳೆಲ್ಲ ಎಲ್ಲೂ ಕೂಡ ಕೇಳ್ತಾ ಇಲ್ಲ. ಇದೊಂಥರ ಹೆಂಗಿದೆ ಅಂತಂದರೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿಸ್ಕೊಳೋದು, ಹೇಳ್ಬಿಟ್ಟು ಫ್ರಾಂಚೈಸಿಗಳ್ಬಿಟ್ಟು ರೆಡಿ ಮಾಡಿಸ್ಕೊಳೋದು, ಆ ಕಡೆಯಿಂದ ಪ್ರೆಷರ್ ಹಾಕ್ಬಿಟ್ಟು ರೆಡಿ ಮಾಡಿಸ್ಕೊಳೋದು, ಇದೊಂಥರ ಫಿಕ್ಸಿಂಗ್ ಮಾಡ್ಕೊಂಡಂಗಿದೆ. ಇಲ್ಲಿ ಫ್ರಾಂಚೈಸ್ಗೂ ಕ್ಯೂರೇಟರ್ಗೂ ಒಂಥರ ಫಿಕ್ಸಿಂಗ್ ಮಾಡ್ಕೊಂಡಂಗಿದೆ. ಸೊ ಅಷ್ಟೇ, ಇದನ್ನು ಡೀಟೇಲಾಗಿ ಅವ್ರು ಓಪನಾಗಿ ಮಾತಾಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಕಾಂಟ್ರವರ್ಸಿನೇ ಆಗೋಗ್ಬಿಟ್ಟಿರೋದು. ಬಟ್ ಹೋಮ್ ಅಡ್ವಾಂಟೇಜ್ ಇಲ್ಲ ಅಂತ ಇವರು ಹೇಳ್ತಿದ್ದಾರೆ, ಆ CSK ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ LSG ಇವರು ಒಂದು ಮ್ಯಾಚ್ ಹೇಳಿದ್ರು ಅಂತ ಕಾಣ್ತದೆ. ಜಹೀರ್ ಖಾನ್ ಅವ್ರು ಬಂದ್ಬಿಟ್ಟು ಹೇಳಿದರು, ಇಲ್ಲ ಅವರು ಹೋಮ್ ಅಡ್ವಾಂಟೇಜ್ ಇಲ್ಲ ಇಲ್ಲೇನಿಲ್ಲ ಅಂತ ಸೋತಾಗಿ ಬಂದ್ಬಿಟ್ಟು ಹೇಳಿದರು. ಸೊ ಈ 3 ಟೀಮ್ಗಳವ್ರು ಮಾತ್ರ ಹೇಳ್ತಾ ಇದ್ದಾರೆ, ಬೇರೆ ಯಾರೂ ಹೇಳ್ತಿಲ್ಲ ಹಿಂಗಿದೆ ಹಂಗಿದೆ ಪಿಚ್ಚು ನಮ್ಗೆ ಆಡೋಕ್ಕಾಗ್ತಿಲ್ಲ, ನಮಗೆ ಹೆಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಎಲ್ಲ. ಸೊ ನಿಮಗೆ ಏನಿಸ್ತಿದೆ ಹೋಮ್ ಅಡ್ವಾಂಟೇಜ್ ಅನ್ನೋದು IPL ಅಲ್ಲಿ ಇನ್ನೂ ಇದೆಯಾ ಅಥವಾ ಇಲ್ವಾ? ನನಗಂತೂ ಅನಿಸುತ್ತೆ ಹೋಮ್ ಅಡ್ವಾಂಟೇಜು ಬದನೆಕಾಯಿ ಅಡ್ವಾಂಟೇಜ್ ಇವೆಲ್ಲ ಯಾವುದೂ ಇಲ್ಲ ಅಂತ.
ಹೋಮ್ ಟೀಮ್ ಅಂದ್ಬಿಟ್ಟು ಅವೆಲ್ಲಿ ಗೆಲ್ತಾ ಇದೆ, ಅವೇ ಟೀಮ್ ಅಂದ್ಬಿಟ್ಟು ಹೋಮಲ್ಲಿ ಗೆಲ್ತಾ ಇದೆ, ಏನೇನೋ ಆಗ್ತಾಯಿದೆ ಇಲ್ಲಿ. ಇವಾಗ ಮಾತ್ರ ಅಂತಲ್ಲ, ಮುಂಚೆನೂ ಅದೇ ಆಗ್ತಾ ಇರೋದು. ಬಟ್ ಮುಂಚೆ ಮಾತುಗಳನ್ನ ಕೇಳೋರು ಅಂತ ಕಾಣ್ತಿದೆ ಕ್ಯೂರೇಟರ್ಸು, ಇವಾಗ ಕೇಳ್ತಾ ಇಲ್ಲ ಅಂತ ಕಾಣ್ತಿದೆ. ಅದಕ್ಕೋಸ್ಕರ ಈ ಮಾತುಗಳೆಲ್ಲ ಈಚೆ ಕಡೆ ಬರ್ತಾ ಇದ್ದಾವೆ ಅಷ್ಟೇ. ನಿಮಗೆ ಏನು ಅನಿಸ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ರಹಾನೆ ಕೊಟ್ಟರು ಅಂತ ಸ್ಟೇಟ್ಮೆಂಟು. ಸಿಗೋಣ ವಾ.